ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಅಗತ್ಯವಿರುವಷ್ಟು ಯೂರಿಯಾ ಪೂರೈಸಲು ಆಗ್ರಹ. ಇಂದು ಎಐಕೆ-ಕೆಎಂಎಸ್ ರೈತ ಸಂಘಟನೆಯ ವತಿಯಿಂದ ಕೃಷಿ ಚಟುವಟಿಕೆಗೆ ಸಮರ್ಪಕವಾಗಿ ಯಾವುದೇ ನಿರ್ಬಂಧವಿಲ್ಲದೆ ರಸಗೊಬ್ಬರ ಬೀಜ ಪೂರೈಸಲು ಆಗ್ರಹಿಸಿ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಾದ್ಯಂತ ಮುಂಗಾರು ಚಟುವಟಿಕೆ ಚುರುಕುಗೊಳ್ಳುತ್ತಿದೆ. ಮುಂಗಾರು ಪ್ರಾರಂಭವಾಗುತ್ತಿದ್ದಂತೆ ರೈತರು ಹಬ್ಬದ ತಯಾರಿಯಂತೆ ಭೂಮಿಯನ್ನು ಹದಗೊಳಿಸುವುದು, ಬೀಜ ಗೊಬ್ಬರ ಶೇಖರಿಸಿಕೊಳ್ಳುವುದು, ಯಂತ್ರೋಪಕರಣಗಳನ್ನು ತಯಾರಿ ಮಾಡುವುದು, ಒಟ್ಟಾರೆಯಾಗಿ ಯುದ್ಧೋಪಾದಿಯಲ್ಲಿ ಮನೆ ಮಂದಿಯೆಲ್ಲ ಕ್ರಿಯಾಶೀಲರಾಗುತ್ತಾರೆ. ಅಂತೆಯೇ ಸರ್ಕಾರವೂ ಕೂಡ ಸಾಮಾಜಿಕ ಉತ್ಪಾದನೆಯಲ್ಲಿ ತೊಡಗಿರುವ ರೈತರಿಗೆ, ಸಮಾಜದ ಆಹಾರ ಉತ್ಪಾದಕರಿಗೆ ಎಲ್ಲಾ ರೀತಿಯ ಕೃಷಿ ಒಳಸುರಿವುಗಳನ್ನು ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಪೂರೈಸಬೇಕು. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಬೀಜ ರಸಗೊಬ್ಬರವನ್ನು ಪಡೆಯಲು ರೈತ ಸಮುದಾಯ ಹರಸಾಹಸ ಪಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬೀಜ ಗೊಬ್ಬರ ಸಿಗದಿದ್ದರೆ ವರ್ಷದ ಬೆಳೆಯೂ ಕೈಗೆ ಸಿಗುವುದಿಲ್ಲ, ಉತ್ಪಾದನೆ ಸಮರ್ಪಕವಾಗಿ ಆಗುವುದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯವಾಗಿರುವ ಯೂರಿಯಾ ಡಿಎಪಿ ಗೊಬ್ಬರವನ್ನು ಮತ್ತು ಬೀಜವನ್ನು ಪೂರೈಸಲು ಸಂಪೂರ್ಣವಾಗಿ ವಿಫಲವಾಗಿವೆ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿಸಿಲು ಚಳಿ ಎನ್ನದೇ ಸರತಿ ಸಾಲಿನಲ್ಲಿ ನಿಂತು ಬೀಜ ಗೊಬ್ಬರ ಸಿಗುತ್ತದೋ ಇಲ್ಲವೋ ಎಂಬ ಆತಂಕದಲ್ಲಿ ರೈತ ಕಂಗಾಲಾಗಿದ್ದಾನೆ. ಎಷ್ಟೋ ಕಡೆ ಮಹಿಳೆಯರು ಸಹ ಒದಗಿಯೊಂದಿಗೆ ರೈತ ಸಂಪರ್ಕ ಕೇಂದ್ರದ ಬಳಿ ವಸತಿ ಮಾಡಿ ಸರತಿಯಲ್ಲಿ ನಿಲ್ಲುವಂತೆ ಆಗಿದೆ ಮತ್ತು ನೀರು ಕುಡಿಯಲು ಹೋದರೂ ಸಾಲು ತಪ್ಪುವುದು ಎಂದು ಬಾಯಾರಿಕೆಯ ದಾಹದೊಂದಿಗೆ ಬೀಜ ರಸಗೊಬ್ಬರಕ್ಕಾಗಿ ಕಾಯುತ್ತಿದ್ದಾರೆ. ರೈತರ ಬದುಕು ಅತಂತ್ರವಾಗಿದೆ. ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಬೇಕಾಗಿರುವುದು ಸರ್ಕಾರದ ಮೂಲ ಕರ್ತವ್ಯ. ಯುದ್ಧದ ಪರಿಣಾಮದಿಂದ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನು ಪೂರೈಸಲು ಆಗುತ್ತಿಲ್ಲ ಎಂದು ನೆಪ ನೀಡುವುದು ಜವಾಬ್ದಾರಿಯುತ ಸರ್ಕಾರದ ಲಕ್ಷಣವಲ್ಲ. ಯುದ್ಧದ ಪರಿಣಾಮವನ್ನು ಅರಿತು ಸರ್ಕಾರಗಳು ಮುಂಜಾಗ್ರತವಾಗಿ ರಸಗೊಬ್ಬರ ತಯಾರಿಕೆಗೆ ಕಚ್ಚಾ ಪದಾರ್ಥಗಳನ್ನು ಇನ್ನಿತರೆ ಮೂಲಗಳಿಂದ ಸಂಗ್ರಹಿಸಿ ಅದಕ್ಕೆ ತಕ್ಕಂತೆ ತಜ್ಞರ ಬಳಿ ಸಮಾಲೋಚಿಸಿ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಕಡಿಮೆ ಗೊಬ್ಬರ ಬಳಸಿ, ಬೇರೆ ಗೊಬ್ಬರ ಬಳಸಿ, ನ್ಯಾನೋ ಯೂರಿಯಾ ಬಳಸಿ ಎಂದು ಉಪದೇಶ ಮಾಡುವುದು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತೆ ಆಗುವುದಿಲ್ಲ ಎಂಬುದು ಸಮಸ್ತ ರೈತರ ಬಲವಾದ ಅಭಿಪ್ರಾಯ. ಸದ್ಯಕ್ಕೆ ಪರಿಸ್ಥಿತಿಯನ್ನು ಸರಿದೂಗಿಸಲು ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿ, ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವುದು, ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಕೃಷಿಯೇತರ ಚಟುವಟಿಕೆಗೆ ಯೂರಿಯಾ ಗೊಬ್ಬರ ಮಾರಾಟ ಮಾಡದಂತೆ ಮಾರಾಟಗಾರರಿಗೆ ಸರ್ಕಾರವು ಕಟ್ಟುನಿಟ್ಟಿನ ನಿರ್ಬಂಧ ಹೇರಬೇಕು. ಯೂರಿಯಾ ಗೊಬ್ಬರದ ಜೊತೆ ಅಗತ್ಯವಿಲ್ಲದ ಜಿಂಕ್, ಇನ್ನಿತರೆ ಗೊಬ್ಬರಗಳನ್ನು ನೀಡುವುದು ಸರಿಯಲ್ಲ. ಇದಕ್ಕೆಲ್ಲ ಸರ್ಕಾರವು ಕಡಿವಾಣವನ್ನು ಹಾಕಬೇಕು ಎಂದು ಎಐಕೆ-ಕೆಎಂಎಸ್ ಒತ್ತಾಯಿಸುತ್ತದೆ. ಈ ಎಲ್ಲ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಹೋರಾಟ ಬೆಳೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರು ಗೋವಿಂದ್, ಜಿಲ್ಲಾ ಕಾರ್ಯದರ್ಶಿಗಳು ಗುರಳ್ಳಿ ರಾಜ, ಜಂಟಿ ಕಾರ್ಯದರ್ಶಿ ಕಾಸಿಂ ಸಾಬ್, ಕುರುಗೋಡು ತಾಲೂಕು ಅಧ್ಯಕ್ಷ ಲಿಂಗಪ್ಪ, ರೈತರಾಟ ಚೆನ್ನಪ್ಪ, ಹನುಮಂತ, ಪೋತಯ್ಯ, ಸಂಜೀವಪ್ಪ, ಹೊನ್ನವಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರ ಪಾಣಿ ಇದ್ರೆ ಮಾತ್ರ ಗೊಬ್ಬರ ಕೊಡುತ್ತಿರೋದು ಖಂಡಿಸೇ ಖಂಡಿಸೇ ಎಲ್ಲ ರೈತರಿಗೆ ಗೊಬ್ಬರ ಯೂರಿಯಾ ಒದಗಿಸೇ ಒದಗಿಸೇ ಬೇಕೇ ಬೇಕು ಬೇಕೇ ಬೇಕು. ಅವಶ್ಯಕ ಇರಷ್ಟು ಯೂರಿಯಾ ಗೊಬ್ಬರ ಕೊಡೋ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಯೂರಿಯಾ ಗೊಬ್ಬರ ಖರೀದಿಸಲು ಒಪ್ಪೋದಿಲ್ಲ. ಗೊಬ್ಬರ ಖರೀದಿಸಲು ಎಫ್ಐಡಿ ಸಂಖ್ಯೆ ಕಡ್ಡಾಯ ಒಪ್ಪೋದಿಲ್ಲ. ಬೇಕೇ ಬೇಕು ಬೇಕೇ ಬೇಕು. ಎಫ್ಐಡಿ ಸಂಖ್ಯೆಯನ್ನು ಒಪ್ಪೋದಿಲ್ಲ. ರೈತರಿಗೆ ಗೊಬ್ಬರ ಕೊಡಲು ಸರ್ಕಾರ ವಿಳಂಬ ಮಾಡಿದ್ರೆ ಒಪ್ಪೋದಿಲ್ಲ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅವಶ್ಯಕ ಇರುವಷ್ಟು ರೈತರಿಗೆ ಯೂರಿಯಾ ಗೊಬ್ಬರ ಒದಗಿಸೇ. ರೈತರಿಗೆ ಗೊಬ್ಬರ ಕೊಡಲು ಸರ್ಕಾರ ವಿಳಂಬ ಮಾಡಿದ್ರೆ ಒಪ್ಪೋದಿಲ್ಲ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅವಶ್ಯಕ ಇರುವಷ್ಟು ರೈತರಿಗೆ ಯೂರಿಯಾ ಗೊಬ್ಬರ ಒದಗಿಸೇ. ರೈತ